ನಮಸ್ಕಾರ. ಇವಾಗ ನೀವು ಈ ತೊಗರಿಯನ್ನು ನೋಡ್ತಾ ಇದ್ರಲ್ಲ, ಈ ತೊಗರಿನ ನಾನು ಹೇಗೆ ಬೆಳೆದಿದ್ದೀನಿ, ಏನೇನು ಮೇಂಟೆನೆನ್ಸ್ ಮಾಡಿದ್ದೀನಿ, ಪ್ರತಿಯೊಂದು ಕೂಡ ನಿಮ್ಮೊಂದಿಗೆ ಹೇಳ್ತೀನಿ ನಾನು ಇವಾಗ ಇದೇ ವಿಡಿಯೋದಲ್ಲಿ. ಈ ವಿಡಿಯೋ ಒಂದು ವರ್ಷದ ಫುಲ್ ಇದು ಕ್ಲಿಪ್ಸ್ ಆಗಿರೋದ್ರಿಂದ ವಿಡಿಯೋ ಲಾಂಗ್ ಲೆಂತ್ ತುಂಬ ಆಗಿದೆ. ಫುಲ್ ವಿಡಿಯೋ ನೋಡಿದರೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಎಷ್ಟು ಬೆಳೆದಿದ್ದೀನಿ, ಏನೇನು ಮೇಂಟೆನೆನ್ಸ್ ಮಾಡಿದ್ದೀನಿ, ಹೇಗೆ ಬಿತ್ತನೆ ಮಾಡಿದ್ದೀನಿ, ಪ್ರತಿಯೊಂದು ಕೂಡ ಈ ವಿಡಿಯೋ ಎಂಡ್ವರೆಗೂ ಹೇಳ್ತೀನಿ ನೋಡಿ. ಈ ತೊಗರಿಯನ್ನು ನಾವು ಬಿತ್ತನೆ ಮಾಡಿರೋದು ಟ್ರ್ಯಾಕ್ಟರಿಂದ. ಅದು ಹೇಗಪ್ಪ ಅಂದರೆ ಅತ್ಯಂತ ಕಡಿಮೆ ಬೀಜ ಹೋಗೋ ಹಾಗೆ ಸೆಟ್ಟಿಂಗ್ ಮಾಡ್ಕೊಂಡಿರೋದು. ಎಕರೆಗೆ 3 to 2 kg ಹೋಗಿದೆ. 2 ಸಾಲು ಪದ್ಧತಿಯಲ್ಲಿ ಹಾಕ್ಕೊಂಡಿರೋದು. ಪಕ್ಕದಲ್ಲಿ 2 ಸಾಲು 18 ಇಂಚಿಗೆ ಒಂದಿದೆ. ಆಮೇಲೆ ಆ ಸಾಲಿಂದ ಈ ಸಾಲಿಗೆ 2 ಸಾಲಿಗೆ ಅಂತರ 10 ಫೀಟ್ ಇದೆ. ಬಿತ್ತನೆ ಮಾಡಿರೋದು ಮೇ 15 ತಾರೀಕು. ಬಿತ್ತನೆ ಮಾಡಿದ ನಂತರ ಮಳೆಗಾಲ ಸ್ಟಾರ್ಟ್ ಆಗೋವರೆಗೂ 3 ಬಾರಿ ನೀರನ್ನು ಬಿಟ್ಟಿದ್ದೇವೆ ಇದಕ್ಕೆ. ಇದಾದ ನಂತರ ಮಧ್ಯದಲ್ಲಿ ಎತ್ತುಗಳಿಂದ ಎಡೆ ಹೊಡಿಸಿದ್ದೀವಿ. ಅದಾದ ನಂತರ ಹುಲ್ಲು ಬಂದಿತ್ತು, ಶ್ರದ್ಧೆ ಕಿತ್ತಿಸಿದ್ದೀವಿ. ಇನ್ನೂ ಸ್ವಲ್ಪ ಜಾಸ್ತಿ ಹುಲ್ಲು ಬರ್ತಿದ್ರೆ ಆಮೇಲೆ ಕಳೆನಾಶಕನ ಯೂಸ್ ಮಾಡಿದ್ದೇವೆ. ಹರ್ಬಿಸೈಡ್ ಎಣ್ಣೆನ ಯೂಸ್ ಮಾಡಿದ್ದೇವೆ. ಯಾಕಪ್ಪ ಅಂದರೆ ಮಧ್ಯದಲ್ಲಿ ತುಂಬ ಬಂದಿತ್ತು. ಇವಾಗ ನೀವೇನು ಈ ತೊಗರಿ ನೋಡ್ತಾ ಇದ್ದಾರಲ್ಲ, ಇಷ್ಟು ಹೈಟ್ ಬಂದಿರೋದು 5 ತಿಂಗಳಲ್ಲಿ. ಇವಾಗ ನಾವು ಈ ತೊಗರಿ ಮೊದಲನೇ ಸ್ಪ್ರೇ ಮಾಡ್ತಾ ಇದ್ದೇವೆ. ಯಾಕಪ್ಪ ಅಂದರೆ ಒಳಗಡೆ ಅಲ್ಲೆಲ್ಲ ಹುಳುಗಳು ಕಾಣ್ತಾ ಇದ್ದಾವೆ ಮತ್ತು ಜಾಡ್ಮೆ ಗಟ್ಟಿದೆ ಫುಲ್ಲು. ತೊಗರಿ ತುಂಬ ದಡಸಾಗಿರೋದ್ರಿಂದ ಜಾಡ್ಮೆ ಹುಳುಗಳು ಮತ್ತು ಹುಳುಗಳು ಇರೋದ್ರಿಂದ ಸ್ವಲ್ಪ ರೋಗನೂ ಬಂದಿರೋದ್ರಿಂದ ಸ್ಪ್ರೇ ಮಾಡ್ತಾ ಇದ್ದೀವಿ. ಇವಾಗ ನೀವು ಈ ಹೊಲ ಏನು ನೋಡತ್ತೀರಲ್ಲ, ಇದು ಫುಲ್ ಕೆಮ್ಮಣ್ಣಿನ ಹೊಲ, ರೆಡ್ ಸಾಲ್ಟ್. ಈ ಹೊಲದಲ್ಲಿ ಜಾಸ್ತಿ ಮಣ್ಣು ಇರೋದಿಲ್ಲ. ಯಾಕಪ್ಪ ಅಂದರೆ ಕೆಳಗಡೆ ಎಲ್ಲ ತೆಳ್ಳ ಅಂತಾರಲ್ಲ, ಆ ಥರ ಇರೋದು, ಕಲ್ಲುಗಳಿರೋ ತೆಳಗಡೆ ಎಲ್ಲ. ಆದ್ದರಿಂದ ನಾವು ಈ ಥರ ದೂರ ಹಾಕ್ಕೊಂಡು ಮತ್ತು ಆಮೇಲೆ ಬೆಡ್ ಕೂಡ ಏರಿಸಿದ್ದೀವಿ ಇದಕ್ಕೆ ರಿಟರ್ನ್ ಟ್ರಾಕ್ಟ್ರಿಂದ. ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಹಾಗೆ. ಆದ್ದರಿಂದ ಈ ಥರ ಬೆಳೆದಿದೆ ತೊಗರಿ ಇದು. ಇದು ಇವಾಗ ಡಿಸೆಂಬರ್ 29, 30 ತಾರೀಕು ವಿಡಿಯೋ ಇದು. ನೀವು ನೋಡ್ತಾ ಇದ್ದೀರಾ, ತೊಗರಿ ಎಲ್ಲ ಒಣಗಿರೋ ಹಾಗೆ ಆಗಿದೆ, ಲೈಟಾಗಿ ಬಾಡೋ ಥರ ಆಗಿದೆ. ತೆಳಗಡೆನೂ ಕೂಡ ನೋಡ್ಬೋದು ಎಲೆಗಳು ಎಷ್ಟು ಉದುರ್ತಾ ಇದ್ದಾವೆ ಅಂತ. ಈಗ ಡಿಸೆಂಬರ್ ತಿಂಗಳಲ್ಲೇ ಫಸ್ಟ್ ಇದಕ್ಕೆ, ಯಾಕಂದರೆ ಈಗ ಎಲ್ಲ ಒಣಗಿರೋ ಥರ ಆಗ್ತಾಯಿದೆ ತೊಗರಿ. ಇವಾಗ ಆಲ್ರೆಡಿ ಇದಕ್ಕೆ 2 ಸಲ ಸ್ಪ್ರೇ ಆಗಿದೆ. ಇಲ್ಲಿ ಸೆಂಟ್ರಲ್ಲೂ ಕೂಡ ನೀರು ಸ್ವಲ್ಪ ಬರ್ತಾ ಇದೆ, ಬಟ್ ಮೇನ್ ಹೋಗ್ತಾ ಇರೋದು ನೀರು ಇಲ್ಲಿ ಕೆಳಗಡೆನೆ. 2 ಸಾಲುಗಳ ಮಧ್ಯದಲ್ಲಿ ಮೊದಲೇ ಹಾಕಿರೋದು ನಾವು ಅದು ಟೆಗ್ಗನ್ನು ನೀರು ಹೋಗೋದಕ್ಕೆ ಅಂತ. ಅದರ ಮಧ್ಯದಲ್ಲಿ ನೀರು ಹೋಗ್ತಾ ಇದೆ. ಇಷ್ಟು ಬೇಗ ಯಾಕೆ ನೀರು ಬಿಡ್ತಾ ಇದ್ದೀವಿ ಅಂದರೆ, ಇದು ಲ್ಯಾಂಡ್ ಏನಿದೆ ಚೆನ್ನಾಗಿಲ್ಲ. ಇದು ಈ ಲ್ಯಾಂಡ್ ಮಧ್ಯದಲ್ಲಿ ಕೆಳಗಡೆ ಮಣ್ಣು ಇರೋದಿಲ್ಲ. ತೊಗರಿ ಅಂತೂ ತುಂಬ ಚೆನ್ನಾಗಿದೆ, ಫಲವತ್ತಾದರೂ ಈ ಥರ ಹಿಡಿದಿದೆ. ಕಾಯಿ ಹೂವು ಫುಲ್ ಇದೆ. ಅಕ್ಟೋಬರ್ ಎಂಡಿಂಗ್, ಲಾಸ್ಟ್ ವೀಕ್ ಮಂತ್ ತೊಗರಿ ನೋಡಿ ಹೇಗೆ ಒಣ್ಕೊಂಡು ಬರ್ತಾ ಇದೆ ಅಂತ. ಮಳೆ ಹೋಗಿ ಇನ್ನೂ 8 ದಿವಸನೂ ಆಗಿಲ್ಲ. 8 ದಿವಸ ಹಿಂದೆನೇ ಮಳೆ ಬಿದ್ದಿತ್ತು. ಇಷ್ಟು ಎತ್ತರ ಆಗಿರೋ ತೊಗರಿ ಆಲ್ರೆಡಿ ಒಣ್ಕೊಂಡು ಬರ್ತಾ ಇದೆ. ವಾಟರ್ ಇಂಟೆಕ್ ಕಮ್ಮಿ ಆಗಿದೆ ಅಂತ ನೀರು ಬಿಡ್ತಾ ಇದ್ದೀವಿ ತಿಂಗಳಲ್ಲೇ ಸ್ಟಾರ್ಟಿಂಗ್. ಈ ತೊಗರಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಬ್ರಾಂಚಸ್ಗಳು ತುಂಬ ಹೊಡೆಯುತ್ತೆ ಇದಕ್ಕೆ. ಇಲ್ಲಿ ನೋಡ್ತಿರ್ಬೋದು ಕಡ್ಡಿ ಥರ ಎಷ್ಟು ಬಂದಿದೆ ಅಂತ. ಸ್ವಲ್ಪ 2 ಸಲ ದಡಸ್ ಹಾಕಿರೋ ಸಲುವಾಗಿ ಬ್ರಾಂಚಸ್ ಎಲ್ಲ ಮಧ್ಯದಲ್ಲಿ ಒಣಗಿರೋ ಹಾಗೆ ಆಗ್ತಿದೆ. 1 ಸಲ ಹಾಕೊಳ್ಳೋದು ಉತ್ತಮ. 1 ಸಲ ಹಾಕೊಂಡ್ಬಿಡೋದ್ರಿಂದ ಏನಾಗುತ್ತಪ್ಪ ಅಂದರೆ, ಸೈಡ್ ಬ್ರಾಂಚಸ್ ಇನ್ನೂ ಒಣಗೋದಿಲ್ಲ, ಅವುಗಳಿಗೆ ಕೂಡ ಹೂವು, ನೆನೆ, ಕಾಯಿ ಕೂಡ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇವಾಗ ಬ್ರಾಂಚಸ್ ಎಲ್ಲ ಒಣಗಿರೋ ಹಾಗೆ ಆಗ್ತಾಯಿದೆಲ್ಲ. ಕೆಳಗಡೆ ಸೈಡ್ ಬ್ರಾಂಚಸ್ ಎಲ್ಲ ಸ್ವಲ್ಪ ಒಣಗಿರೋ ಹಾಗೆ ಆಗ್ತಾಯಿದೆಲ್ಲ. ಅವಕ್ಕೆ ಗಾಳಿ ನೆರಳು ಜಾಸ್ತಿ ಆಗಿರೋದ್ರಿಂದ ಒಣಗಿದೆ ಅವು. ಮೇಲ್ಗಡೆ ಮಾತ್ರ ಕಾಯಿ ಹಿಡಿದಿದೆ. ಆದ್ದರಿಂದ 1 ಸಲ ಹಾಕ್ಕೊಳ್ಳೋದು ಉತ್ತಮ. ಫಸ್ಟ್ ಎಂಡ್ವರೆಗೂ ನೋಡಿರಿ, ಹಾರ್ವೆಸ್ಟಿಂಗ್ ಎಲ್ಲ ಹೆಂಗೆ ಮಾಡಿದೆ ಅಂತ ಅರ್ಥ ಆಗುತ್ತೆ. ಇದು ಮಧ್ಯದಲ್ಲಿ
ಬೋದ ಹಾಕಿದ್ದೀವಿ ನೀರು ಬರೋಕ್ಕೆ ಸ್ಟಾರ್ಟಿಂಗಿಂದನೇ. ಇದಕ್ಕೆ ಜಿಗ್ಜಾಗ್ ಟೈಪಲ್ಲಿ ಆ ಕಡೆ 1 ಫೀಟು 2 ಫೀಟ್ಗೆ ಒಂದೊಂದು ಸಸಿನ ಬೀಜನ ಊರ್ಕೊಂಡಿದ್ದೀವಿ. ಅಲ್ಲಿಂದ ನೋಡ್ತಾ ಇರ್ಬೋದು ನೀವು, ಜಿಗ್ಜಾಗ್ ಟೈಪಲ್ಲಿ ಇದೆ. ಒನ್ ಫೀಟಿಗೊಂದು, ಹಾಫ್ ಫೀಟಿಗೊಂದು, ಒಂದೊಂದು ಸಲ 1.5 ಫೀಟಿಗೆ ಒಂದೊಂದು ಆಗಿದೆ. ಈ ಸೈಡ್ ಆದರೆ ಇಷ್ಟುದ್ದ ಏನೂ ಇಲ್ಲ. ಇದು ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ಇಲ್ಲೂ ಕೂಡ ಬೆಳೆದಿದೆ. ಮಧ್ಯದಲ್ಲಿ ಬೋದ ಹಾಕ್ಕೊಂಡು ನೀರು ಬಿಡೋಕ್ಕೆ ಅಂತಲೇ ಸಮ್ಮರಲ್ಲಿ ಹಚ್ಚಿರೋದು. ಇದು ಮೇ 1ಗೆ ಹಚ್ಚಿರೋದು. ಇದು ಇಲ್ಲಿ ನೋಡ್ಬೋದು ನೀವು, 18 ಇಂಚಿಗೆ ಒಂದಿದೆ, ಇಲ್ಲಿ 1/2 ಇಂಚಿಗೆ ಒಂದಿದೆ. ಜಿಗ್ಜಾಗ್ ಟೈಪಲ್ಲಿ ಹಾಕ್ಕೊಂಡಿರೋದು. ಇದನ್ನು ಟ್ರ್ಯಾಕ್ಟ್ರಿಂದನೇ ಬಿತ್ತನೆ ಮಾಡಿರೋದು. ಇದು ಕಾಂಡದ ಕುದಿಯಲ್ಲಿ ಕೊನೆಯಲ್ಲಿ ನೋಡ್ಕೋಬೋದು ನೀವು. ಇದರಲ್ಲಿ 8 ಬ್ರ್ಯಾಂಚಸ್ ಬಂದಿದೆ ಟೋಟಲ್. ಇಲ್ಲಿಷ್ಟೇ, ಇದು ಒಂದೇ ಬ್ರ್ಯಾಂಚ್ಗೆ 8 ಬ್ರ್ಯಾಂಚಸ್ ಇದ್ದಾವೆ. ನೋಡ್ಕೊಳ್ಳಿ ಒಂದು ಸಾರಿ. ಈಗ ಮತ್ತು ಬ್ರ್ಯಾಂಚಸ್ಗಳು ತುಂಬ ಬರುತ್ತೆ ಈ ಸೀಡಲ್ಲಿ, ಜಾಸ್ತಿ. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಲ್ಲ, ಇಲ್ಲಿ ಫುಲ್ ತೆಳಗಿಂದ ಹೂವು ಬಿಡ್ತಾ ಹೀಗೆ ಸ್ಟಾರ್ಟಿಂಗ್ ಆಗ್ತಾನೆ ಫುಲ್ ಅದಕ್ಕೂ ಹೂವು ಬರುತ್ತಾನೆ ಇರುತ್ತೆ. ಇದು ಈ ಸೀಡ್ ವಿಶೇಷತೆ. ಇಲ್ಲಿ ನೋಡಿ ಮಧ್ಯದಲ್ಲೆಲ್ಲ ಹೇಗೆ ಬಂದಿದೆ ಅಂತ. ಇಲ್ಲಿ ಇನ್ನೊಂದು ಸೀಡ್ನು ತೋರಿಸ್ತಿದೆ ನೋಡಿ. ಇದಕ್ಕೂ ನೋಡ್ಕೊಳ್ಳಿ ಎಷ್ಟು ಬ್ರಾಂಚಸ್ ಬಂದಿದೆ ಅಂತ. ಇಲ್ಲಿ ಏನು ಬರ್ತಾ ಇದೆ ಅಲ್ಲ, ಇಲ್ಲಿ ಈ ಥರ ಫುಲ್ ಬರ್ತಾನೆ ಇರುತ್ತೆ ಇದು ಕೊನೆವರೆಗೂ. ಹೀಗೆ ಬರ್ತಾನೆ ಇರುತ್ತೆ. ನಾವು ಎಲ್ಲಿವರೆಗೂ ನೀರು ಅದನ್ನು ಬಿಡೋ ಸ್ಟಾಪ್ ಮಾಡಲ್ವೋ ಅಲ್ಲಿವರೆಗೂ. ಇಲ್ಲಿ ನೋಡಿ, ಈಗ ಇಲ್ಲೆಲ್ಲ 2-3 ಇದ್ದಾವೆ ನೋಡಿ. ಇಲ್ಲೊಂದು ಫುಲ್ಲು ಕೊನೆವರೆಗೂ ಫುಲ್ ಕಾಯಿನೇ ಮೆತ್ತೆ ಇರುತ್ತೆ ಇದಕ್ಕೆ, ಹಿಂಗೆಲ್ಲ ಲಾಸ್ಟ್ವರೆಗೂ. ಟೋಟಲ್ ಇದಕ್ಕೆ 7 ಅಥವಾ 8 ಸಲ ಹೂವು ಬರುತ್ತೆ. 9 ಸಲವರೆಗೂ ಕೂಡ ಬರುತ್ತೆ ಮೇಂಟೈನ್ ಮಾಡಿಕೊಂಡ್ರೆ. ಇದು ಒಂದೇ ನೋಡ್ತಿರ್ಬೋದು ನೀವು, ಫುಲ್ ಎಷ್ಟು ದೊಡ್ಡದಾಗಿದೆ. ಒಂದೇ ಇಲ್ಲಿರೋದು ಇದು. ಇಲ್ಲಿ ಕೆಳಗಡೆಯಿಂದ ನೋಡಿ, ಅಲ್ಲಿಂದ ಇದು ಒಂದೇ ನೋಡಿ ಎಷ್ಟು ದೊಡ್ಡದಾಗಿದೆ ಇದು. ಮ್ಯಾಕ್ಸಿಮಮ್ ಇದಕ್ಕೆ ಮುಂದೆ ಕುದಿಯಲ್ಲಿ 2 ಫೀಟ್ ಮೇಲ್ಗಡೆನೇ ಇದೆ ಹೂವು ಪ್ರೆಸೆಂಟ್ ಇವಾಗ. ಈಗ ಇಲ್ಲಿಂದ ಅಲ್ಲಿವರೆಗೂ ನೋಡಿ. ನಾನು ಇವಾಗ ಹಿಂಗೆ ಒಂದು ಕೈಲಿ ಹಿಡ್ಕೊಂಡ್ರು ಇನ್ನು ಒಂದು ಮೊಳದ ಮೇಲೇ ಬರ್ತಾ ಇದೆ ಇದು. ಒಂದು ಮೊಳ ಈ ನನ್ನ ಹ್ಯಾಂಡ್ ತುದಿಯಿಂದ ಇಲ್ಲಿವರೆಗೂ ಇದೆ ನೋಡಿ, ಗುಜದವರೆಗೂ. ಪ್ರತಿಯೊಂದಕ್ಕೂ ಅಷ್ಟೇ ಇದ್ದಾವೆ, ಇದಕ್ಕೂ ಕೂಡ ಅಷ್ಟೇ ಇದೆ ನೋಡಿ. ಈಗ ಇದಕ್ಕೆ ಸ್ವಲ್ಪ ಕಡಿಮೆ ಇದೆ. ಇದಕ್ಕೆ ವಿಶೇಷ ಏನಪ್ಪ ಅಂದರೆ, ಈ ಥರ ಎಲ್ಲಿ ಬ್ರ್ಯಾಂಚಸ್ಗಳು ಇರುತ್ತಲ್ಲ ಅಲ್ಲಲ್ಲಿ ಮತ್ತೆ ಹೂವು ಬರುತ್ತಾ ನೆನೆ ಬರುತ್ತಾನೆ ಇರುತ್ತೆ ನೇನು. ಈಗ ಇಲ್ಲಿ ಬಂದಿದೆ ನೋಡಿ, ಒಳಗಡೆ ಕೂಡ ಬರ್ತಾ ಇದೆ ಇದು. ಮತ್ತು ಇದನ್ನು ಕೂಡ ಒಂದು 2 ಫೀಟ್ವರೆಗೂ ಹಾಗೆ ಬರುತ್ತೆ. ಈಗ ಇಲ್ಲೆಲ್ಲ ಬರ್ತಾ ಇದೆ ನೋಡಿ ಹೊಸದಾಗಿ ಬ್ರ್ಯಾಂಚಸ್ಗಳು. ಈಗ ಇಲ್ಲಿನೂ ಕೂಡ ಬರ್ತಾ ಇದೆ ನೋಡಿ. ಫುಲ್ ಅಂದರೆ ಬೇರೆ ತಳಿಗಳಿಗೆಲ್ಲ ಬಂದು ಸ್ಟಾಪ್ ಆಗುತ್ತೆ, ಇದಕ್ಕೆ ಕಂಟಿನ್ಯೂಸ್ ಆಗಿ ಹಂಗೆ ಹೂವು ಬರ್ತಾನೆ ಇರುತ್ತೆ. ನೋಡ್ತಾ ಇರ್ಬೋದು ನೀವು. ಇದು ಅಲ್ಲಿಂದ ಅಲ್ಲಿಂದ ಇರೋದು ಒಂದೇ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ಇದು. ಇನ್ನೊಂದು ಸಾರಿ ಜೂಮ್ ಮಾಡ್ತೀನಿ ನೋಡಿ. ಇವಾಗ ಅಲ್ಲಿಂದ ಇಷ್ಟು ಉದ್ದವರೆಗೂ ಒಂದೇ ಇರೋದು. ಇದು BSMR ತೊಗರಿಯ ವಿಶೇಷ ಕತೆ.
ಇಲ್ಲಿ ನೋಡ್ರಿ ಹೇಗೆ ಬಂದಿದೆ ಬ್ರಾಂಚಸ್ಗಳೆಲ್ಲ ಒಳಗಡೆ. ಈಗ ಎಷ್ಟು ಬ್ರಾಂಚಸ್ಗಳು ಬಂದಿದೆ ನೋಡಿ. ಈಗ ಇಲ್ಲಿಂದ ಇದು ಒಂದು ಬ್ರಾಂಚ್ ಆಗಿದೆ. ಇದರೊಳಗೆ ನೋಡಿ ಎಷ್ಟು ಬ್ರಾಂಚಸ್ ಇದ್ದಾವೆ. ಇವಾಗ ಇಲ್ಲಿ ಹೂವುಗಳೇನು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಕೆಳಗಡೆ ಫಲ್ಡ್ ಬರುತ್ತೆ ಮತ್ತು ಅದರಲ್ಲಿ ಮಗಿ ಬಂದ ಹಾಗೆ ಬಂದು ಇಮಿಡಿಯೇಟಾಗಿ ಹೂವು ಆಗುತ್ತೆ ಅಂತ ಹೇಳಿದ್ದೆ ನಾನು. ಇವಾಗ ಇಲ್ಲಿ ನೋಡಿ ತುಂಬ ಜನ ಅಂತಾರೆ ಈ ಥರ ಫಲ್ಡ್ ಹೊಡೆದಿದ್ರೆ ಅದು ಕಾಯಿ ಹೂವು ಏನೂ ಆಗೋದಿಲ್ಲ ಅಂತ. ಇಲ್ಲಿ ನೋಡಿ ಆಲ್ರೆಡಿ ಹೂವು ಎಷ್ಟು ಬರ್ತಾಯಿದೆ, ಇಷ್ಟೇ ಇರೋದಿದು. ಇದಕ್ಕೆ ಹೂವು ಬಂದಿದೆ ಆಲ್ರೆಡಿ, ಮಗ್ಗಿನೂ ಕೂಡ ಇದ್ದಾವೆ. ಇಲ್ಲೂ ಕೂಡ ನೋಡ್ಬೋದು ನೀವು. ಇಲ್ಲೆಷ್ಟು ಫಲ್ಡ್ ಬರ್ತಾಯಿದೆ, ಇದು ಬ್ರ್ಯಾಂಚಸ್ಗಳು. ಪ್ರತಿಯೊಂದು ಬ್ರ್ಯಾಂಚಸ್ಸಲ್ಲೂ ಕೂಡ ಹೂವು ಇಮಿಡಿಯೇಟಾಗಿ ಬರುತ್ತೆ ಮತ್ತು ಕಾಯಿನೂ ಕೂಡ ಬೆನ್ನಿಗೆ ಆಗುತ್ತೆ. ಇದು ಇವಾಗ ಡಿಸೆಂಬರ್ ತಿಂಗಳಲ್ಲಿ ನೀರು ಬಿಡ್ತಾ ಇದ್ದೀವಲ್ಲ, ಇದ್ರದ್ದು ನೋಡಿದ್ರೆ ಅಲ್ಲಿನ ಎಲ್ಲೂ ಕೂಡ ಕಾಯಿ ಅಂತೂ ಆಗಿಲ್ಲ, ಮಗ್ಗಿಗಳಷ್ಟೇ ಆಗಿದ್ದಾವೆ. ಈ ಥರ ತುಂಬ ಬರುತ್ತೆ ಇದಕ್ಕೆ, ಕೆಳಗಿಂದ ಕೊನೆವರೆಗೂ ಫುಲ್ ಕಾಯಿ ಹೂವು ಇದ್ದೇ ಇರುತ್ತೆ ಅದಕ್ಕೆ ಇದು ಹೈಯೆಸ್ಟ್ ಈಲ್ಡ್ ಬರೋದು. ಈ ಎರಡು ಸಾಲುಗಳ ಮಧ್ಯೆ ನೀರೇನು ಬಿಡ್ತಾ ಇದ್ದೀವಲ್ಲ, ಈ ನೀರು ಮುಂದೆಗಡೆನೇ ಹೋಗ್ತಾ ಇಲ್ಲ. ಯಾಕಪ್ಪ ಅಂದರೆ ಎಲ್ಲೆಲ್ಲ ಉದ್ರಿಬಿಟ್ಟು ಸ್ಟಾಪ್ ಆಗ್ತಾಯಿದೆ ವಾಟ್ರಿಗೆ. ಈ ಥರ ಬಂದ್ಕೊಂಡು ಕುಂಡಿರ್ತಾ ಇದೆ ನೀರೆಲ್ಲ, ಮುಂದೆಗಡೆನೇ ಹೋಗ್ತಾ ಇಲ್ಲ. ಡ್ರಿಪ್ ಇದ್ದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಡ್ರಿಪ್ ಇದ್ದರೆ ಈ ಪ್ರಾಬ್ಲಮ್ ಬರೋದಿಲ್ಲ. ಬಟ್ ಇದರಲ್ಲಿ ಡ್ರಿಪ್ ಏನು ಹಾಕಿಲ್ಲ ನಾವು. ಈ ಥರ ನೀರಲ್ಲೇ ನಾಲ್ವೆಲ್ಲೇ ಬರ್ತಾ ಇರೋದು. ಈ ಥರ ಸ್ಟಾಪ್ ಆದಾಗ ಇದನ್ನೆಲ್ಲ ತೆಗೆದು ಹೊರಗಡೆ ಹಾಕ್ತಾಯಿದ್ವಿ. ಫಸ್ಟ್ ಟೈಮ್ ಒಂದು ಸಾರಿ ನೀರು ಬಿಡುವಾಗ ಇದು ಪ್ರಾಬ್ಲಮ್ ಆಗುತ್ತೆ. ನೀರನ್ನು ಹೋಗೋದಕ್ಕೆ ದಾರಿ ಮಾಡಿಕೊಡ್ಬೇಕು ಇದಕ್ಕೆ. ಈ ಥರ ನೀರು ಸ್ಟಾಪ್ ಆಗ್ತಾ ಇದೆ ತಪ್ಪಲು ನಿಂತ್ಕೊಂಡು ಕಾಲುವೆಯಲ್ಲಿ. ಇದನ್ನು ಈ ಥರ ತೆಗೆದು ಹಾಕ್ಕೊಳ್ತಾ ಬರಬೇಕು ಕಂಟಿನ್ಯೂಸ್ ಆಗಿ. ನೀರು ಬಿಡಬೇಕಾದ್ರೆ ಈ ಪ್ರಾಬ್ಲಮ್ ಆಗ್ತಾಯಿದೆ ಇದರಲ್ಲಿ. ಈಗ ಆ ಕಡೆಯೂ ಕೂಡ ಸೇಮ್. ಈ ತೊಗರಿ ಬಿತ್ತನೆ ಮಾಡಿರೋದು ಮೇ ತಿಂಗಳಲ್ಲಿ ಫಸ್ಟ್ ಅಥವಾ 15ನೇ ತಾರೀಕುವರೆಗೂ ಟೋಟಲಿ ಎಂಡ್ ಆಗಿದೆ ಬಿತ್ತನೆ ಮಾಡೋದು. ಆವಾಗಿಂದ ಹಾರ್ವೆಸ್ಟಿಂಗ್ ಆಗಿರೋದು ಜನವರಿ ತಿಂಗಳಲ್ಲಿ. ಅಂದರೆ ಮೇ ತಾರೀಕಿಂದ ಜನವರಿವರೆಗೂ ಲೆಕ್ಕ ಹಾಕ್ಕೊಂಡ್ರೆ 9 ತಿಂಗಳು ಅವಧಿ ಕಾಲಾವಕಾಶ ತೆಗೆದುಕೊಳ್ಳುತ್ತದೆ ಈ ತೊಗರಿ ಬೀಜ ಹಾರ್ವೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗೋದಕ್ಕೆ.
ನೋಡ್ತಿರಲ್ಲ ಇವೇನು ಕಾಯಿ ಹಿಡ್ದವ ನೋಡ್ರಿ. ಇವಾಗ ಇದು ಕಾಯಿ ಹಿಡ್ದಿದ್ದರದು ವಿಡಿಯೋ. ಇದೇ ವಿಡಿಯೋದಾಗ ಫುಲ್ ಎಲ್ಲಷ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ. ಫುಲ್ ವಿಡಿಯೋ ನೋಡ್ರಿ ಅರ್ಥ ಆಗ್ತದೆ ಕಾಯಿ ಹೆಂಗೆ ಹಿಡ್ದದ, ಹೂವು ಅದು ಹೆಂಗಿತ್ತು, ಮೇಂಟೆನೆನ್ಸ್ ಹೆಂಗೆ ಮಾಡಿದೆ ಎಲ್ಲ ಪೂರ. ಇದು ದಂಟು ನೋಡ್ರಿ, ಇದು ಫುಲ್ ಎಷ್ಟು ತೆಳಗೆ ಬಾಕ್ಯದ ಅಂತ. ಅಷ್ಟು ಎತ್ತರ ಇದ್ದ ಗಿಡ ಪೂರ ಕಾಯಿ ಹಿಡ್ದು ವಜ್ಜಾಗಿ ಇಷ್ಟು ತೆಳ ಬಗ್ಗ್ಯದ. ಇದು ನೆಲಕ್ಕೆ ಹತ್ತಪ್ಪಲೆ ಕಾಯರಾಗ ಇದಕ್ಕೆಲ್ಲ ಒಣಗ್ಯಾವ, ಮಸ್ತ್ ಅವ. ಕಾಯರ ಮಸ್ತ್ ಹಿಡ್ದದ. ನೀವು ಈಗೇನು ನೋಡತ್ತೀರಲ್ಲ ಇದು ಫುಲ್ಲು ಕಾಯಿಯಾಗಿ ಒಣಗಿರೋ ಸ್ಟೇಜ್ನಾಗಿಂದು. ಇನ್ನು ಕೊಯ್ಲಕ್ಕ ಇನ್ನೂ ಒಂದು 10-15 ದಿವಸ ಟೈಮ್ ಅದ ನೋಡ್ರಿ. ಈ ನಮ್ಮನ್ನ ಕಾಯಿ ಮೆತ್ತದದು ಈ ಬೀಜ ಫುಲ್ ನೋಡ್ರಿ. ಕಾಯಿ ಇಲ್ತನವ ಹೆಂಗವ ಕಾಯಿಗಳ್ರ ಮಸ್ತ್ ಮೆತ್ತದ ನೋಡ್ರಿ. ಫುಲ್ ಕಾಯಿನೇ ಅದ ಗಿಡಕ್ಕೆ. ನೋಡ್ರಿ ಇದು ಕೇಸವ ಕಾಯಿಗೂ. ಕಡೆ ಅದಕ್ಕೆ ನೋಡ್ರಿ ಫುಲ್ ಕಾಯಿಗಳೇ ಅವ ನೋಡ್ರಿ ಫುಲ್. ನೋಡ್ರಿ ಸಾಲಿನ ಸಾಲಿಗೆ 10 ಫೀಟ್ ದೂರ ಹಾಕೊಂಡ್ರು ಭೀ ಮ್ಯಾಲೆ ನಡಿಲಾಗ ಬರೋಲ್ದು. ಒಳಗೆ ಕಾಯಿ ಹತ್ತಿದವಾಗರ ಎಣ್ಣೆ ಹೊಡೆ ಮುಷ್ಕಿಲ ಅದ ಇದ್ರೊಳಗೆ. ಈಗ ಆಲ್ರೆಡಿ ಕಾಯಿ ಈ ಟೈಪ್ ಅದ. ಇನ್ನೊಂದು 20% ಹಸಿ ಅವ ಕಾಯಿ ಒಳಗೆ. ತರಲ್ಲ ಕಾಯಿ ನಮ್ಮನ್ನ ಮೆತ್ತಗಿರಲ್ಲ ಫುಲ್. ಅದೇ ದಬಾಸದ ಕಾಯಿ. ಹಾಂ ಒಳಗೆಲ್ಲ ಫುಲ್ ಕಾಯಿ ಅದ, ಮೆತ್ತಗ್ಯಾವ ಕಾಯಿಗೂ. ಇದ್ರೊಳಗೆ ಒಂದೇ ಇದು ಒಂದೇ ಅದ. ಇದಕ್ಕೆ ಎಷ್ಟು ಕಾಯಿ ಮೆತ್ತವೆ ಇದಕ್ಕೆ. ಇದು ಈ ಹೊಲದಾಗ ತೊಗರಿ ಕೊಯ್ಯೋ ವಿಡಿಯೋ ಅದ ನೋಡ್ರಿ. ಇವರೆಲ್ಲ ಕೊಯ್ಲತ್ತಾರ, ರಾಶಿ ಮಾಡ್ಲತ್ತಾರ. ಹೆಂಗೆ ತೊಗೊಂಡ್ರಿ ಕೊಯ್ಲಾಕ ಗುತ್ತಿ? ಮಣಿ 9 ಸೇರು 10 ಸೇರು ಖರೆ ಹೇಳ್ರಿ, ಎಷ್ಟು ತೊಗೊಂಡ್ರಿ? ಹಾಂ
ನಮ್ಮ ಅತ್ತೆ ಆಳ ಹಾಂ ಜೋರು ನೈ ಇದು ನೋಡ್ರಿ ಲಾಸ್ಟ್ ಫೈನಲ್ ರಾಶಿ ಮಾಡೋ ಟೈಮಿಗೆ ಕಾಯಿ ಹಿಡಿದಿದ್ದು ಇದು. ಈಗ ಈ ಕಡೆ ಕೊಯ್ಲತ್ತಾರ ಎಲ್ಲರೂ. ಈ ನಮ್ಮನ್ನ ಹಿಡಿದು ನೋಡ್ರಿ ಕಾಯಿದು. ಟೋಟಲ್ ಇದಕ್ಕೆ ಹೂವು ಸ್ಟಾರ್ಟ್ ಆಗಿದ್ದ ಬಳಿಕ 6 ಸಲ ಎಣ್ಣೆ ಹೊಡೆದಿದ್ದೀವಿ. ಒಳಗೆ ಹುಳ ಅದು ಇದು ಆಗಬಾರ್ದು ಅಂಥೇಳಿ. ಮಧ್ಯದಲ್ಲಿ ಮತ್ತು ಹುಳಗಳು ಆಗಿದ್ರೂ ಕೂಡ ಎಲ್ಲ ಕಲ್ತು 6 ಸಲ ಎಣ್ಣೆ ಹೊಡೆದಿದ್ದೀವಿ. ಫೈನಲ್ ರಿಸಲ್ಟ್ ಈ ಥರ ಕಾಯಿ ಹಿಡಿದಿದೆ. ಟೋಟಲಿ ಇದು ಹಾರ್ವೆಸ್ಟಿಂಗ್ ಆದಮೇಲೆ ರಿಸಲ್ಟ್ ಬಂದಿರೋದು 12 ಕ್ವಿಂಟಲ್, 10ರಿಂದ 12 ಕ್ವಿಂಟಲ್ ಇಳುವರಿ ಬಂದಿದೆ. ಕಾಯಿ ನೋಡ್ರಿ ಹೆಂಗೆ ಮೆತ್ತವ, ಎಷ್ಟು ಮೆತ್ತವ. ಈ ವರ್ಷ ತೊಗರಿ ಅಷ್ಟು ಮಂದಿ ನಟೆ ಹೋಗ್ಯಾವ. ಇದ್ರೊಳಗೆ ಒಂದು ಹಂಟು ಭೀ ನಟೆ ಬಂದಿಲ್ಲ. ನೋಡ್ಲತ್ತೀರಲ್ಲ, ಚಲೋ ನೋಡ್ರಿ. ಇವಾಗ ಇದು ರಾಶಿ ಮಾಡತ್ತೀವಿ. ನೋಡ್ರಿ ಕಾಯೆಲ್ಲ ಹೆಂಗೆ ಹಿಡ್ದಾವ. ಬಾಜು ಹೊಲಗಳೆಲ್ಲ ರಾಶಿ ಮಾಡಿ ಗಳೆ ಹುಡಿಸಿಟ್ರವರು. ಇಲ್ಲ ಆಗ್ಯಾವ ಎಕರೆಕ್ 1 ಚೀಲ ಎಲ್ಲರದು. ಒಂದೊಂದು ಚೀಲಕ್ಕಿಂತ ಕಡಿಮೆ ಆಗ್ಯಾವ ಹೊರತು ಹೆಚ್ಚಿಗೆ ಆಗಿಲ್ಲ ಈ ನಮ್ಮ ಹೊಲ ಸುತ್ತಮುತ್ತ. ಈಗ ಇದು ಮಾಲ್ ಎಷ್ಟಾಗ್ತದೆ ಅಂತ ಲಾಸ್ಟಿಗೆ ಹೇಳ್ತೀನಿ, ವೆಯ್ಟ್ ಮಾಡಿರಿ. ಹೊಲ ಹಿಂಗದ. ಇದು ಹೊಲ್ದಾಗ ಬಿತ್ತರೆ ಎಕರೆಗೆ 1 ಚೀಲ ಆಗೋದು ಡೌಟೇ. ಇದು ಸಮ್ಮರ್ನಾಗ ಹಚ್ಚಿವಂತ ಈ ನಮ್ಮನ್ನ ಹಿಡ್ದದ ಕಾಯಿ. ನೋಡ್ತಿರಲ್ಲ, ಬಗಲಾಗೆಲ್ಲ ರಾಶಿಯಾಗಿ ಹೊಲ ಹುಡ್ಸಿಟ್ರವರು. ನಮ್ಮದು ಈಗ ಬಂದದ್ದು ಕೊಯ್ಲಾಕಿದು. ಈ ಹೊಲ ಬಿತ್ತಿದ್ಕಿನ್ನ ಭೀ 1 ತಿಂಗಳು ಮೊದಲು ಬಿತ್ತಿದ ಇದು. ಅಂದ್ರೆ ಬಿತ್ತನಿಗಿನ್ನ ಮೊದಲು 1 ತಿಂಗಳು ಬಿತ್ತಿದ ನೋಡ್ರಿ ಇದು. ಅವು ರಾಶಿ ಆಗಿ ಬಳಿಕ ಇದು ರಾಶಿ ಅಲ್ಲತ್ತದ. ಈಗ ಹೊಲ ಮೆತ್ತಗಿದ್ದರ, ಸ್ವಲ್ಪ ಡಬ್ಬು ಅಡಿ ಅಪ್ಲೆ ಇದ್ದಾರ, ಎರಿ ಹೊಲ ಇದ್ದಾರ, ಕರ್ರನ್ ಹೊಲ ಇದ್ದಾರ ಇನ್ನು ಬೆಳೆ ಮಸ್ತ್ನಾಗ ಬರ್ತದೆ. ಇದು ನಟೆ ಹೋಗಲ್ಲ, ರೋಗ ಜಾಸ್ತಿ ಬೀಳಲ್ಲ ಇದಕ್ಕೆ. ಈಗ ಮತ್ತೆ ಇದಕ್ಕೆ ಕೊಯ್ದು ಇನ್ನೊಂದ್ಸಲ ನೀರು ಬಿಟ್ಟರೆ ಭೀ ಮತ್ತೆ ಬರ್ತದೆ. ಬಟ್ ಇವಾಗ ನೀರು ಸರಿ ಹೋಗಲ್ಲ ಬೇಸಿಗೆ ಆಗೋಷ್ಟು.